ನಮಸ್ತೆ. ಇವತ್ತು ಸೋಮವತಿ ಅಮಾವಾಸ್ಯೆ. ಪಿತೃದೋಷಗಳನ್ನು ಕಳ್ಕೊಳ್ಳಿಕ್ಕೆ, ಸಂಸಾರದಲ್ಲಿ ಸಾಮರಸ್ಯ, ಮಕ್ಕಳ ಭವಿಷ್ಯ, ಆರೋಗ್ಯ ಮತ್ತು ನೆಮ್ಮದಿ, ಉದ್ಯೋಗದಲ್ಲಿ ಪ್ರಗತಿ, ವಿಶೇಷವಾಗಿ ಬೇಡದ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಇವತ್ತು ಪ್ರಶಸ್ತವಾದ ಸಮಯ. ಇವತ್ತು ನೀವು ಮಾಡುವ ಅನುಷ್ಠಾನಗಳು ದಾನ ಧರ್ಮಾದಿಗಳಿಗೆ ಅಸಂಖ್ಯಪಟ್ಟು ಫಲವನ್ನು ಹೇಳುತ್ತೆ ಮತ್ತು ಅಧಿಕ ಮಾಸ ಇವತ್ತು ಮುಗಿತಾ ಇದೆ ಕೂಡ. ಒಳ್ಳೆಯ ಪರ್ವಕಾಲ, ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಒಂದು ಸಂಪೂರ್ಣವಾದ ದೇವಸ್ಥಾನವನ್ನು ಎಲ್ಲರೂ ಕಟ್ಟಲಿಕ್ಕೆ ಆಗೋದಿಲ್ಲ, ಆದರೆ ಒಂದು ಇಟ್ಟಿಗೆಯನ್ನು ಕೊಡುವ ಶಕ್ತಿ ಎಲ್ಲರಿಗೂ ಇರ್ತದೆ. ಹಿಂದೆ ಎಲ್ಲ ನಮ್ಮ ಹಿರಿಯರು ಅದಕ್ಕೆ ಊರವರಿಂದ ಒಂದು ಚಿಕ್ಕ ಹಿಡಿ ದಾನವನ್ನು ಸಂಗ್ರಹ ಮಾಡಿ ದೇವಸ್ಥಾನವನ್ನು ಕಟ್ತಾ ಇದ್ದರಂತೆ. ಯಾಕೆಂದರೆ ಸತ್ಕಾರ್ಯಗಳು, ದಾನ ಧರ್ಮಾದಿಗಳು ಆಗ್ತಾ ಇರ್ತದೆ, ಅಲ್ಲಿಯವರೆಗೂ ಆತ್ಮಕ್ಕೆ ಆ ಪುಣ್ಯದ ಫಲ ಸಿಗ್ತಾ ಇರಲಿ, ರಕ್ಷೆ ಸಿಗ್ತಾ ಇರಲಿ ಎಂಬ ಉದ್ದೇಶದಿಂದ. ಆದ್ದರಿಂದ ಕಡೆಯ ಬಾರಿಗೆ ಜೂನ್ 18ನೇ ತಾರೀಕು ಜೀವನಯೋಗದಲ್ಲಿ ಆಗುತ್ತಿರುವ ಅತ್ಯಂತ ಶಕ್ತಿಯುತವಾದ ಕಲಿಯುಗದಲ್ಲಿ ಶೀಘ್ರ ಫಲವನ್ನು ಕೊಟ್ಟು ಕ್ಲೇಶಗಳನ್ನು ದೂರ ಮಾಡುವ ಕ್ಲೇಶನಾಶಕ ಸರ್ವಾರ್ಥ ಇಷ್ಟಪ್ರದ ಕೃಷ್ಣ ಯಂತ್ರದ ಪ್ರಾಣಪ್ರತಿಷ್ಠೆಯನ್ನು ನಾನೇ ಮಾಡ್ತಾ ಇದ್ದೀನಿ. ಅದಕ್ಕೆ ಯಥಾಶಕ್ತಿ ಸೇವೆಯನ್ನು, ಸಂಕಲ್ಪ ಸೇವೆಯನ್ನು ಮಾಡಿ ಕೆಳಗೆ ಒಂದು ಗೂಗಲ್ ಫಾರ್ಮ್ ಕೊಟ್ಟಿರ್ತೀವಿ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ಸೇವಾ ವಿವರಗಳು, ಅದರ ಒಟ್ಟಿಗೆ ನಕ್ಷತ್ರಾದಿ ವಿವರಗಳನ್ನು ತುಂಬಿಸಿ ಆವತ್ತಿನ ಹೋಮದ ಸಂಕಲ್ಪದಲ್ಲಿ ನಾವು ಸೇರಿಸಿಕೊಳ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ರಾತ್ರಿ 9 ಗಂಟೆಗೆ ಇದು ಕ್ಲೋಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಸಂಕಲ್ಪ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ತಕ್ಷಣ ಸಂಕಲ್ಪ ಸೇವೆಯನ್ನು ಮಾಡಿ ಗೂಗಲ್ ಫಾರ್ಮನ್ನು ಭರ್ತಿ ಮಾಡಿ ಮತ್ತು ರಸೀದಿಯನ್ನು ಈ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿ. ದಯವಿಟ್ಟು ಯಾವುದೇ ಪ್ರಸಾದಗಳನ್ನು ನಾವು ಆನ್ಲೈನಲ್ಲಿ ಕಳಿಸ್ತಾ ಇಲ್ಲ. ಧನ್ಯವಾದ.